ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ. ಸೊ ಇವತ್ತು ಇಂಟ್ರೊಡಕ್ಷನು. ಸೊ ಭಗವದ್ಗೀತೆ ಏನು? ಭಗವಂತ ಹಾಡಿಯ ಹಾಡು. ಸೊ ಅದಕ್ಕೂ ಭಗವಂತ ಹಾಡಿಯ ಹಾಡು, ಅದಕ್ಕೆ ಭಗವದ್ಗೀತೆಯನ್ನು ಹೇಳ್ತಾರೆ. ಸೊ ಭಗವದ್ಗೀತೆ ಅಷ್ಟೊಂದು ಶ್ರೇಷ್ಠವಾದದು. ಆಕ್ಚುಲಿ ಇದು ಪೂರ್ತಿ ಶಾಸ್ತ್ರಗಳು. ಸೊ ಶಾಸ್ತ್ರ ಅಂದ್ರೆ ಏನು? ಶಾಸನಾದಿ ಇದು ಶಾಸ್ತ್ರ. ಅದು ನಮ್ಮನ್ನೇ ಎಲ್ಲ ಇಂದು ಬಿಡುಗಡೆ ಮಾಡೋದು, ಎಲ್ಲ ಕಷ್ಟಗಳಿಂದ ನಮ್ಮನ್ನೇ ಬಿಡುಗಡೆ ಮಾಡೋದು. ನಮ್ಗೇನು ಪ್ರಶ್ನೆಗಳು ಬರುತ್ತೋ ಅದರಿಂದ ಬಿಡುಗಡೆ ಮಾಡೋದೇನು? ಶಾಸ್ತ್ರಗಳು. ಸೊ ಆ ಥರ ಇದೇನು ನಮ್ಗೂ ಇರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬುಕ್ಕು. ಆ್ಯಕ್ಚುಲಿ ಒಂದು ಬುಕ್ಲೆಟ್ ಥರ ಮ್ಯಾನ್ಯುಲ್. ಯಾಕಂದರೆ ನಾವು ಏನಾದರೂ ಒಂದು ಐಟಮ್ಸ್ ತೊಗೊಳ್ಳಿ, ವಾಷಿಂಗ್ ಮಿಷಿನ್, ಟಿ ವಿ, ಫ್ರಿಜ್ಜು ಏನು ತೊಗೊಂಡ್ರೆ ನಮಗೊಂದು ಮ್ಯಾನ್ಯುಯಲ್ ಬುಕ್ ಕೊಡ್ತಾರೆ. ಸೊ ಆ ಮ್ಯಾನ್ಯುಯಲ್ ಬುಕ್ಕಲ್ಲಿ ಯಾವ ಥರ ಇದು ಆಪ್ರೇಟ್ ಮಾಡಬೇಕು ನಮ್ಗೆ ಕೊಟ್ಟಿರ್ತಾರಲ್ವ. ಸೊ ಆ ಥರ ಮನುಷ್ಯರು ಯಾವ ಥರ ಈ ಲೋಕಲ್ಲಿ ಇರಬೇಕು ನಮ್ಗೆ ಕೊಟ್ಟಿದ್ದ ಮ್ಯಾನ್ಯುಲೇ ಏನು? ಈ ಭಗವದ್ಗೀತೆ ಅಷ್ಟೊಂದು ಶ್ರೇಷ್ಠವಾದದು. ಸೊ ನಿಜವಾದ ಶಾಸ್ತ್ರಗಳು ನಮ್ಗೆ ಏನು ಹೇಳುತ್ತೆ ಅಂದರೆ ಚಿತ್ತು ಅಚಿತ್ತು ಈಶ್ವರ. ಸೊ ಚಿತ್ತು ಅಂದರೆ ಜೀವಾತ್ಮಕ ಬಗ್ಗೆ ನಾವು ತಿಳ್ಕೊಳ್ಳೋದು, ಅಚಿತ್ ಅಂದರೆ ಈ ಪ್ರಪಂಚ ಬಗ್ಗೆ ನಾವು ತಿಳ್ಕೊಳ್ಳೋದು, ಸೊ ಈಶ್ವರ ಅಂದರೆ ಭಗವಂತ ಬಗ್ಗೆ ನಾವು ತಿಳ್ಕೊಳ್ಳೋದು. ಸೊ ನಾವು ಈ ಮೂರು ಬಗ್ಗೆ ನಾವು ಎಲ್ಲಿ ತಿಳ್ಕೊಳ್ಳೋಕ್ಕಾಗುತ್ತೆ ಅಂದರೆ ಈ ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಳ್ಳೋಕ್ಕಾಗುತ್ತೆ. ಆ್ಯಕ್ಚುಲಿ ಇಲ್ಲಿ ಬಂದು ನಮಗೂ ಎಲ್ಲರೂ ಆ್ಯಕ್ಚುಲಿ ಇಲ್ಲಿ ಬಂದು ಧೃತರಾಷ್ಟ್ರ ಉವಾಚ, ಸಂಜಯ ಉವಾಚ, ಅರ್ಜುನ ಉವಾಚ ಅಂತ ಬರುತ್ತೆ. ಆದರೆ ಇಲ್ಲಿ ಬಂದು ಕೃಷ್ಣ ಉವಾಚ ಅಂತ ಬರಲ್ಲ, ಭಗವಾನ್ ಉವಾಚ ಅಂತ ಬರುತ್ತೆ. ಯಾಕೆ ಅಲ್ಲಿ ಕೃಷ್ಣ ಉವಾಚ ಅಂತ ಬಂದಿಲ್ಲ? ಇವರೇ ಭಗವಂತ, ದೇವೋತ್ತಮ ಪರಮ ಪುರುಷರಾರ ಭಗವಂತ ಯಾರು ಅಂದರೆ ಈ ಕೃಷ್ಣನೇ. ಸೊ ನಮಗೂ ಐಶ್ವರ್ಯಶ್ಚ ಸಮಕ್ರಶ್ಚ ವೀರ್ಯಶ್ಚ ಯಶಶ್ರಿಯ ಜ್ಞಾನ ವೈರಾಗ್ಯ ಯೋಚೈವ ಷಣ್ಣಾಂ ಬಹ ಇದಿಂಕಣಾಂ. ಸೊ ಭಗವಂತನಕ್ಕೂ 6 ಐಶ್ವರ್ಯಗಳು ಪೂರ್ಣವಾಗಿರುತ್ತೆ. ಈ ಲೋಕಲ್ಲಿ ನೀವು ನೋಡಿದ್ರೆ ಎಲ್ಲರಿಗೂ ಒಂದು ಐಶ್ವರ್ಯಗಳು ಸ್ವಲ್ಪ ಸ್ವಲ್ಪ ಇರುತ್ತೆ ಅಷ್ಟೇ. ಓನ್ಲಿ ಫಾರ್ 1%, ಇಲ್ಲಾಂದ್ರೆ 2% ಅಷ್ಟೇ ಇರೋದು. ಆದರೆ ಭಗವಂತನಕ್ಕೂ ಪೂರ್ಣವಾಗ ಈ 6 ಐಶ್ವರ್ಯಗಳು ಏನು? ಬಹಳ ಪುಗಳು, ಅದು ಮತ್ತೆ ಐಶ್ವರ್ಯ, ಸೆಲ್ವ, ಜ್ಞಾನ, ಸೌಂದರ್ಯ, ವೈರಾಗ್ಯ, ಈ ಥರ ಇರೋ ಈ 6 ಐಶ್ವರ್ಯಗಳು ಪೂರ್ಣವಾಗ ಯಾರಕ್ಕಿರುತ್ತೆ ಅಂದರೆ ಭಗವಂತನಕ್ಕೆ. ಸೊ ಈ ಭೌತಿಕ ಲೋಕದಲ್ಲಿ 74 ಲಕ್ಷ ಜೀವರಾಶಿಗಳಿರುತ್ತೆ. ಆ 74 ಲಕ್ಷ ಜೀವರಾಶಿಗಳಲ್ಲಿ ನಾವು ಏನು ಮಾಡಿದ್ವಿ? ಒಂದೊಂದು ಜೀವರಾಶಿ ಫಸ್ಟು ನೀರಲ್ಲಿರೋ ಜೀವರಾಶಿ ಆಗ ಹುಟ್ಟುತ್ತೆ. ಸೊ ಅಲ್ಲಿ ಇರುವಾಗ ಓಕೆ, ಈ ಚಿಕ್ಕ ಫಿಶ್ ಎಂದು ನಾವು ದೊಡ್ಡ ಫಿಶ್ ಆಗಿದ್ರೆ ಚೆನ್ನಾಗಿರುತ್ತೆ ಯೋಚನೆ ಮಾಡಿದೆ. ಯಾಕಂದ್ರೆ ಚಿಕ್ಕ ಫಿಶ್ ದೊಡ್ಡ ಫಿಶ್ಗೂ ಬಂದು ತಿನ್ಬಿಡುತ್ತೆ ಅಲ್ವಾ. ಸೊ ಆ ದೊಡ್ಡ ಫಿಶ್ ಆದ್ಮೇಲೆ ನೆಕ್ಸ್ಟ್ ಜನ್ಮ ದೊಡ್ಡ ಫಿಶ್ ಆಗುತ್ತೆ. ಮತ್ತೆ ಅಲ್ಲಿಂದ ಅಯ್ಯೋ ನಾವು ಈ ನೀರಲ್ಲಿರೋದು ಸ್ವಲ್ಪ ಕಷ್ಟವಾಗಿರುತ್ತೆ, ಮೇಲಿರೋ ಮರಗಳು ಗಿಡಗಳಾಗಿದ್ರೆ ಚೆನ್ನಾಗಿದೆ. ಸೊ ಈ ತರ 9 ಲಕ್ಷ ನೀರು ಜೀವರಾಶಿಗಳು ಇರುತ್ತೆ. ಆಮೇಲೆ ಮರಗಳು ಗಿಡಗಳು ಆ ತರ ಜೀವರಾಶಿಗಳಾಗ ಹುಟ್ಟುತ್ತೆ. ಸೊ ಮತ್ತೆ ಅಲ್ಲಿಂದು 14 ಲಕ್ಷ ಏನು ಹುಳು, ಹಾವು, ಸೊ ಈ ತರ ಜೀವರಾಶಿಗಳಾಗಿ ಹುಟ್ಟುತ್ತೆ. ಸೊ ಅದಕ್ಕೆ ಬಂದು ತೃಪ್ತಿ ಆಗಲ್ಲ. ಯಾಕಂದ್ರೆ ಜೀವಾತ್ಮಗಳು ಯಾವಾಗ ಆನಂದವಾಗಿ ಇರಕ್ಕೋ ಅದು ಅನಿಸುತ್ತೆ. ಯಾಕಂದ್ರೆ ನಾವು ಭಗವಂತ ಲೋಕದಲ್ಲಿ ಭಗವಂತ ಹತ್ರ ಆನಂದವಾಗಿ ಇರೋ ಅಭ್ಯಾಸ ನಮಗಿರುತ್ತೆ. ಸೊ ಮತ್ತೆ ಈ ಭೌತಿಕ ಲೋಕದಲ್ಲಿ ಅದೇ ಆನಂದ ಅನುಭವಿಸಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಮತ್ತೆ ಏನಾಗುತ್ತೆ, ಮತ್ತೆ ಅದು ಒಂದು 10 ಲಕ್ಷ ಪಕ್ಷಿಗಳಾಗಿರುತ್ತೆ. ಸೊ ಅಲ್ಲಿ ಅದಕ್ಕೂ ಆನಂದ ಸಿಕ್ಕಲ್ಲ. ಮತ್ತೆ ಏನು 30 ಲಕ್ಷ ಮೃಗ ಜನ್ಮ ತಗೊಳ್ಳುತ್ತೆ, ಅದರಲ್ಲೂ ಅದಕ್ಕೂ ತೃಪ್ತಿ ಸಿಕ್ಕಲ್ಲ. ಮತ್ತೆ 4 ಲಕ್ಷ ಮನುಷ್ಯ ಜೀವನ ತಗೊಳ್ಳುತ್ತೆ. ಸೊ ಅಲ್ಲಿ ಏನ್ ಮಾಡಬೇಕು? ಮತ್ತೆ ಇರೋ 70 ಲಕ್ಷಕ್ಕೂ ಕರ್ಮಗಳು ಇಲ್ಲ, ಆದರೆ ಮನುಷ್ಯ ಜೀವರಾಶಿಯ ಲಾಸ್ಟು. ಸೊ ಇಲ್ಲಿ ನಾವು ಏನ್ ಮಾಡಬೇಕು? ನಮಗೂ ಕರ್ಮಗಳು ಇರುತ್ತೆ, ಅದ್ರ ಪ್ರಕಾರ ನಾವು ಭಗವಂತನ ಭಕ್ತಿ ಮಾಡಿ ಭಗವಂತ ಲೋಕ ಹೋಗಬೇಕು. ಅದು ಬಿಟ್ಟು ನಾವು ಮತ್ತೆ ಈ ಭೌತಿಕ ಲೋಕದಲ್ಲಿ ಏನಾವುದು ತಪ್ಪು ಮಾಡಿದ್ರೆ ಮತ್ತೆ ಕರ್ಮಗಳು ಮಾಡಿ ಈ ಭೌತಿಕ ಲೋಕದಲ್ಲಿ ಸಿಕ್ಕಾಕೊಂಡಿದ್ರೆ ಅಷ್ಟೇ ಏನಾಗುತ್ತೆ, ಮತ್ತೆ ಮತ್ತೆ ಈ ಭೌತಿಕ ಲೋಕದಲ್ಲಿ ಮತ್ತೆ ಫಿಶು, ಮತ್ತೆ ಮರ ಗಿಡಗಳು, ಮತ್ತೆ ಹಾವು, ಹುಳು, ಸೊ ಮತ್ತೆ ಪಕ್ಷಿಗಳು, ಮಿರುಗಗಳು ಈ ತರ ಸುತ್ತಾಡ್ತಾ 74 ಲಕ್ಷ ಜೀವರಾಶಿ ಸುತ್ತಾಡಬೇಕು. ಸೊ ನಾವು ಈ ತರ ಸಾಕಪ್ಪ, ಈ ಜನ್ಮ ಮೃತ್ಯು ಜರಾವ್ಯಾಧಿ ಈ ಚಕ್ಕರಿಂದ ನಾವು ಬಿಡುಗಡೆ ಆಗಬೇಕಂದ್ರೆ ಒಂದೇ ದಾರಿ. ಅದು ಏನು ಅಂದ್ರೆ ಅದೇ ಈ ಭಗವದ್ಗೀತೆ. ಸೊ ಈ ಭಗವದ್ಗೀತೆ ನಾವು ಚಿಕ್ಕ ವಯಸ್ಸಿಂದ ಕೇಳಬೇಕು, ನಾವು ಇದು ಅಭ್ಯಾಸ ಮಾಡಬೇಕು. ಸೊ ಓನ್ಲಿ ಕೇಳೋದು ಮಾತ್ರ ಇಲ್ಲ, ಓನ್ಲಿ ಓದೋದು ಮಾತ್ರ ಇಲ್ಲ, ನಾವು ಏನು ಫಾಲೋ ಮಾಡಬೇಕು. ಓಕೆ,
ಸೊ ಇಲ್ಲಪ್ಪ ಕೆಲವರು ಹೇಳ್ತಾರೆ, ಓ ನಾವು ರಿಟೈರ್ ಆದ್ಮೇಲ್ಗಡೆ ಭಗವದ್ಗೀತೆ ಓದ್ಕೊಳ್ಳೋಣ, ಇಲ್ಲಾಂದ್ರೆ ಸನ್ಯಾಸಿಗಳು ಓದೋದಪ್ಪ ಭಗವದ್ಗೀತೆ, ಆ ಥರ ಏನಿಲ್ಲ. ಆಕ್ಚುಲಿ ಈ ಭಗವದ್ಗೀತೆ ಹೇಳಿದು ಯಾರು? ಕೃಷ್ಣನು. ಅವನು ಒಂದು ದೊಡ್ಡ ಕುಟುಂಬಸ್ಥ, ಫ್ಯಾಮಿಲಿಲಿ ಇರೋರು. ಅದೇ ತರ ಕೇಳಿದು ಯಾರು? ಅರ್ಜುನನು. ಅರ್ಜುನನು ಒಂದು ದೊಡ್ಡ ಫ್ಯಾಮಿಲಿಯಲ್ಲಿ ಇರೋರೆ. ಸೊ ಇಲ್ಲಿ ಯಾರು ಸನ್ಯಾಸಿಗಳು ಇಲ್ಲ. ಅದೇ ತರ ಆಶ್ರಮದಲ್ಲಿ ಕೂತ್ಕೊಂಡು ಯಾರು ಓದಿಲ್ಲ. ಆಕ್ಚುಲಿ ಇದು ಎಲ್ಲ ಎಲ್ಲಿ ನಡೀತು? ಯುದ್ಧಗಳದಲ್ಲಿ ನಡೀತು. ಸೊ ಭಗವದ್ಗೀತೆ ಓದಿದ್ರೆ ನಮ್ಗೆ ಅಷ್ಟು ಒಳ್ಳೇದಾಗತ್ತೆ, ನಮ್ಮ ಜೀವನ ಅಷ್ಟೊಂದು ಶ್ರೇಷ್ಠವಾಗ ಇರುತ್ತೆ. ಸೊ ನಾವು ಬಂದು ಈ ಭಗವದ್ಗೀತೆಯಲ್ಲಿ ಏನ್ ನೋಡಿದ್ವಿ? 5 ವಿಷಯಗಳು ಇರುತ್ತೆ. ಏನು? ಈಶ್ವರ, ಭಗವಂತ ಬಗ್ಗೆ, ಜೀವ, ನಮ್ ಬಗ್ಗೆ, ಜೀವಾತ್ಮಗಳ ಬಗ್ಗೆ, ಆಮೇಲೆ ಪ್ರಕೃತಿ, ಪ್ರಕೃತಿ ಅದು ನ್ಯಾಚುರಲ್, ಸೊ ಅದ್ರ ಬಗ್ಗೆ, ಆಮೇಲೆ ಕರ್ಮಗಳ ಬಗ್ಗೆ, ಆಮೇಲೆ ಕಾಲ ಬಗ್ಗೆ ನಾವು ಈ ಭಗವದ್ಗೀತೆಯಲ್ಲಿ ನಾವು ನೋಡಬೇಕು. ಸೊ ಅದೇ ತರ ಶಾಸ್ತ್ರಗಳು ಅನಂತವಾಗಿರುತ್ತೆ. ಸೊ ಅದೇ ತರ ಅದು ಬಂದು ನಾವು ರಿಕ್, ಯಜುರ್, ಸಾಮ, ಅಥರ್ವಣವಾಗ ನಮಗೂ 4 ಆಗ ಸಪ್ರೇಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಆ 4 ನಮಗೂ ಓದಕ್ ಆಗತ್ತ ಅಂದ್ರೆ ಪೂರ್ಣ ನಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಕ್ ಆಗಲ್ಲ. ಅದೇ ಆ 4 ವೇದಗಳನ್ನ ಈ ತರ ಉಪನಿಷಗಳಾಗ ಬರ್ದಿದ್ದಾರೆ. ಓಕೆ. ಸೊ 1008 ಉಪನಿಷಗಳು ಇರುತ್ತಂತೆ. ಸೊ ಅಷ್ಟು ಉಪನಿಷಗಳು ಪೂರ್ತಿ ನಾವು ಓದಕ್ ಆಗುತ್ತಾ ಅಂದ್ರೆ ಆಗಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ದಾರೆ ಆದಿಶಂಕರಾಚಾರ್ಯರು? ಎಲ್ಲ ಉಪನಿಷಗಳು ಸಾರವಾಗ ಭಗವಂತ ನಮ್ಗೂ ಕೊಟ್ಟಿದ್ದಾರೆ, ಅದು ಬಗ್ಗೆ ನೀವು ತಿಳ್ಕೊಳ್ಳಿ ಏನು ನಮಗೂ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಓಕೆ. ಸರ್ವ ಉಪನಿಷತ್ ಗಾವೋ ದೋಕ್ತಾ ಗೋಪಾಲನಂದನಃ ಪಾರ್ಥೋ ವತ್ಸ ಸೂತಿರ್ಭೋಕ್ತಾ ದುಃಖಂ ಗೀತಾಮೃತಂ ಮಹತ್. ಎಲ್ಲ ಉಪನಿಷಗಳು ಸಾರವೇ ಏನು? ಈ ಗೀತೋಪನಿಷತ್ತು. ಸೊ ಅಷ್ಟೊಂದು ಶ್ರೇಷ್ಠವಾದದ್ದು ಏನು? ಈ ಗೀತೋಪನಿಷತ್ತು. ಸೊ ಎಲ್ಲ ಉಪನಿಷಗಳು ಒಂದು ಹಸು ರೂಪಲ್ಲಿ ಇರುತ್ತೆ. ಅಲ್ಲಿ ಕರುವಾಗ ಅದಕ್ಕೆ ಯಾರು ಭಗವಂತ ಇಡ್ತಾರೆ ಅಂದ್ರೆ ಅರ್ಜುನನ್ ಇಡ್ತಾರೆ. ಯಾರು ಹಾಲು ಕರೀತಾರೆ ಅಂದ್ರೆ ಕೃಷ್ಣನು. ಓಕೆ. ಸೊ ಆ ಹಾಲು ಏನು ಅಂದ್ರೆ ಅದೇ ಭಗವದ್ಗೀತೆ. ಅಷ್ಟೊಂದು ಶ್ರೇಷ್ಠವಾದದ್ದು ಏನು? ಈ ಭಗವದ್ಗೀತೆ. ಸೊ ಭಗವಂತ ನಿಜವಾಗ ಈ ಭೌತಿಕ ಲೋಕಕ್ಕೂ ಬಂದಿರೋದೇನು? ಅಸುರಗಳನ್ನ ಸಾಯಿಸಕ್ಕ, ಇಲ್ಲ ಭೂತನని ಕೊಳ್ಳಕ್ಕ, ತ್ರಿನಾವರ್ತ, ಸಗಡಾಸುರ, ಕಂಸ, ಈ ತರ ಎಷ್ಟೋ ಅಸುರಗಳು ಭಗವಂತ ಕೊಂದಿದ್ದಾರೆ. ಇದಕ್ಕೋಸ್ಕರ ಬಂದಿದ್ದಾರೆ ಏನು? ಇಲ್ಲವೇ ಇಲ್ಲ. ಮತ್ತೆ ರಾಸಲೀಲೆ ಮಾಡಕ್ಕೆ ಬಂದ್ರ? ಇಲ್ಲ. ಮತ್ತೆ 16,000 16,108 ಮದುವೆ ಮಾಡ್ಕೊಳ್ಳಕ್ಕೆ ಬಂದ್ರ? ಇಲ್ಲ. ಆಕ್ಚುಲಿ ಕೃಷ್ಣ ಯಾಕೋಸ್ಕರ ಬಂದ್ರು? ಈ ಗೀತಾ ಶಾಸ್ತ್ರ ಕೊಡಕ್ಕೆ ಬಂದ್ರು. ಈ ಭೌತಿಕ ಲೋಕದಲ್ಲಿ ಎಷ್ಟೋ ಅವತಾರ ಭಗವಂತ ತಗೊಂಡಿದ್ದಾರೆ. ಅಷ್ಟು ಅವತಾರಗಳಲ್ಲಿ ಶ್ರೇಷ್ಠ ಏನು ಅಂದ್ರೆ ಈ ಕೃಷ್ಣ ಅವತಾರ. ಯಾಕೆ ಅಂದ್ರೆ ಅವರೇ ನಮಗೂ ಜ್ಞಾನ ಕೊಟ್ಟಿದ್ದು. ಸೊ ಕುಂದಿ ಮಹಾರಾಣಿ ಹೇಳ್ತಾರೆ, ಓ ಕೃಷ್ಣ, ನೀವು ಬ್ರಹ್ಮನ ಪ್ರಾರ್ಥನೆಗೋಸ್ಕರ ಇಲ್ಲಿ ಬಂದಿಲ್ಲ, ಅವತಾರ ತಗೊಂಡಿಲ್ಲ. ಭೂಮಾದೇವಿ ಪ್ರಾರ್ಥನೆಗೋಸ್ಕರ ಇಲ್ಲಿ ಅವತಾರ ತಗೊಂಡಿಲ್ಲ. ದೇವರುಗಳ ಪ್ರಾರ್ಥನೆಗೋಸ್ಕರ ನೀವು ಬಂದು ಇಲ್ಲಿ ಅವತಾರ ತಗೊಂಡಿಲ್ಲ. ಇಲ್ಲಾಂದ್ರೆ ಈ ವೃಷ್ಣಿಗಳಲ್ಲಿ ಉದ್ಧಾರ ಮಾಡಕ್ಕೆ ನೀವು ಬಂದಿಲ್ಲ. ಇಲ್ಲಾಂದ್ರೆ ಕಂಸನು ಮತ್ತೆ ಎಷ್ಟೋ ಹಸುರನ್ನ ಸಾಯಿಸಕ್ಕೆ ನೀವು ಬಂದಿಲ್ಲ ಸ್ವಾಮಿ. ನೀವು ಯಾಕೆ ಬಂದ್ರು ನಮ್ಗೂ ಗೊತ್ತು ಸ್ವಾಮಿ. ಅವರೊಂದು ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? ಇದು ಬಂದು ನಾವು ಶ್ರೀಮದ್ ಭಾಗವತದಲ್ಲಿ ನೋಡಕ್ಕಾಗತ್ತೆ. ಪವೇಶ್ಮಿನ್ ಕ್ಲಿಶ್ಯಮಾನಾನಾಂ ಅವಿದ್ಯಾ ಕಾಮ ಕರ್ಮಭಿಃ ರವಣಂ ಸ್ಮರಣಾರ್ಹಾಣಿ ಕರಿಷ್ಯನ್ ಇತಿ ಕೇಶನ. ಏನ್ ಹೇಳ್ತಾರೆ ಗೊತ್ತಾ? ಈ ಭೌತಿಕ ಪ್ರಪಂಚದಲ್ಲಿರೋ ಎಲ್ಲ ಆತ್ಮಗಳನ್ನು ಉದ್ಧಾರ ಮಾಡಕ್ಕೆ ಬಂದಿದ್ರ ಕೃಷ್ಣ. ನಿನ್ ಬಗ್ಗೆ, ನಿನ್ ಲೀಲೆಗಳ ಬಗ್ಗೆ ಕೇಳಬೇಕು, ನಿನ್ನ ಬಗ್ಗೆ ನೆನೆಸ್ಕೋಬೇಕು, ನಿನ್ಗೂ ನಾವು ಭಕ್ತಿ ಮಾಡಬೇಕು, ಈ ತರ ಹೇಳ್ಕೊಡಕ್ಕೆ ಭಗವಂತ ನೀವು ಬಂದಿದ್ದೀರಾ. ಈ ಲೋಕದಲ್ಲಿರೋ ಎಲ್ಲ ಜೀವರಾಶಿಗಳು, ಎಲ್ಲ ಜನಗಳು ಎಲ್ಲಾರನ್ನು ಉದ್ಧಾರ ಮಾಡಕ್ಕೆ, ಅವ್ರಿಗೂ ಜ್ಞಾನ ಕೊಡಕ್ಕೆ ಭಗವಂತ ನೀವು ಬಂದಿದ್ದೀರಾ. ಯಾಕಂದ್ರೆ ನೀವು ನೋಡಿದ್ರೆ ಎಷ್ಟೋ ಅವತಾರಗಳು ಭಗವಂತ ತಗೊಂಡಿದ್ದಾರೆ. ಎಲ್ಲರೂ ಬಂದು ಏನ್ ಮಾಡ್ತಾರೆ? ಓನ್ಲಿ ಆಶೀರ್ವಾದ ಮಾಡ್ತಾರೆ, ವರ ಕೊಡ್ತಾರೆ ಅಷ್ಟೇ. ಆದ್ರೆ ಕೃಷ್ಣ ಮಾತ್ರ ಏನ್ ಮಾಡಿದ್ದಾರೆ ಗೊತ್ತಾ? ಈ ಮನುಷ್ಯ ಕುಲ ಉದ್ಧಾರ ಮಾಡಕ್ಕೂ ಏನ್ ಮಾಡಿದ್ದಾರೆ? ಜ್ಞಾನೋಪದೇಶ ಮಾಡಿದ್ದಾರೆ. ಆ ಜ್ಞಾನೋಪದೇಶವೇ ಏನು? ಈ ಭಗವದ್ಗೀತೆ. ಅಷ್ಟೊಂದು ಶ್ರೇಷ್ಠವಾದದು. ಓಕೆ.
ಸೊ ಎಲ್ಲ ಶಾಸ್ತ್ರಗಳಿಂದು ಸಾರ, ಯಾಕಂದ್ರೆ ಎಲ್ಲ ಶಾಸ್ತ್ರ ಕೂತ್ಕೊಂಡು ನಾವು ಓದಕ್ಕಾಗಲ್ವೇ, ಎಲ್ಲ ಶಾಸ್ತ್ರಗಳ ಸಾರವಾಗಿ ಇರೋದು ಏನು, ಈ ಭಗವದ್ಗೀತೆ. ಸೊ ಅದಕ್ಕೆ ನಮಗೂ ಆದಿಶಂಕರಾಚಾರ್ಯರು ಏನ್ ಹೇಳಿದ್ದಾರೆ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಭಗವದ್ಗೀತಾ ಕಿಂಚಿತ ತೀತ ಕಂಕಜನಲವ ಕಣಿಕ ಪೀತ. ಸೊ ಅಷ್ಟು ಶ್ರೇಷ್ಠವಾದದೇನು ಈ ಭಗವದ್ಗೀತೆ. ದಯವಿಟ್ಟು ಇದು ಏನ್ ಮಾಡ್ಬೇಕು, ಎಲ್ಲರೂ ನಾವು ಓದಬೇಕು. ಅದೇ ತರ ಈ ಶಾಸ್ತ್ರಗಳು ನಮ್ಗೆ ಏನ್ ಹೇಳ್ಕೊಡುತ್ತೆ, ಚಿತ್ತು ಅಚಿತ್ತು ಈಶ್ವರ ಅಲ್ವಾ. ಸೊ ಈ ಚಿತ್ತು ಯಾರೊಬ್ಬನು ಆತ್ಮ ಬಗೆ ಅವನಕ್ಕೂ ಆತ್ಮ ಬಗೆ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾನೋ ಅವನೇನ್ ಮಾಡ್ತಾನೆ, ಧ್ಯಾನ ಯೋಗ ಜ್ಞಾನ ಯೋಗ ಇದೆಲ್ಲ ಮಾಡಿ ಅವನು ಲಾಸ್ಟು ಏನ್ ಮಾಡ್ತಾನೆ, ಬ್ರಹ್ಮಜ್ಯೋತಿಲಿ ಹೋಗಿ ಕಲಿಸ್ಬಿಡ್ತಾನಂತೆ. ಯಾರೊಬ್ಬನು ಅಚಿತು ಈ ಪ್ರಪಂಚ ಬಗ ಅವನಕ್ಕೂ ಇಂಟ್ರೆಸ್ಟು, ಅದ ಮೇಲ್ಗಡೆ ಆಸೆ ಇರೋನು, ಈ ದೇಹ ಸುಖ ಯಾವ ತರ ಅನುಭವಿಸಬೇಕು, ಯಾವ ತರ ನಾವು ಸಂತೋಷವಾಗ ಈ ಭೌತಿಕ ಲೋಕದಲ್ಲಿ ಇರಬೇಕು, ಅಷ್ಟು ತಪ ಮಾಡ್ತಾನೆ. ತಪ ಇಲ್ಲ, ಕಷ್ಟಪಟ್ಟು ಇಲ್ಲಿ ಬಂದು ಜೀವನ ಮಾಡ್ತಾನೆ, ಎಷ್ಟೋ ಸಂಪಾದನೆ ಮಾಡ್ತಾನೆ, ಕರೆಕ್ಟ್ ಸಂಪಾದನೆ ಮಾಡ್ತಾನೆ ಅವನು. ಓಕೆ, ಆ ತರ ಸಂಪಾದನೆ ಮಾಡೋದಿಂದು ಅವನಿಗೂ ಇಂದ್ರಿಯ ಸುಖವೂ ಸಿಕ್ಕುತ್ತೆ, ಆನಂದವೂ ಅನುಭವಿಸ್ತಾನೆ. ಅದೇ ತರ ಯಾರೊಬ್ಬನು ಈಶ್ವರ ಬಗೆ ಭಕ್ತಿ ಮಾಡ್ತಾರೋ, ಈಶ್ವರ ಅಂದ್ರೆ ಯಾನು, ಆ ದೇವೋತ್ತಮ ಪರಮಪುರುಷ ಬಗೆ. ಸೊ ಆ ತರ ಭಕ್ತಿ ಯೋಗ ಮಾಡ್ತಾನೋ ಅವನು ಏನ್ ಮಾಡ್ತಾನೆ, ಯಾವಾಗ ಭಗವಂತನ ಸೇವೆಯಲ್ಲಿ ಇದ್ದು ಭಗವಂತ ಜೊತೆಲಿ ಅವನು ಸಂತೋಷವಾಗಿರ್ತಾನೆ. ಅವನು ಈ ಭೌತಿಕ ಲೋಕದಲ್ಲಿರುವಾಗೂ ಸಂತೋಷವಾಗಿರ್ತಾನೆ, ಮತ್ತೆ ಆಧ್ಯಾತ್ಮಿಕ ಲೋಕಕ್ಕೆ ಹೋದ್ಮೇಲೆ ಅಲ್ಲಿಯೂ ಅವನು ಸಂತೋಷವಾಗಿರ್ತಾನೆ. ಈ ಭಗವದ್ಗೀತೆ ಅಷ್ಟೊಂದು ಶ್ರೇಷ್ಠವಾದದು. ಈ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು ಇರುತ್ತೆ. ಫಸ್ಟ್ 5 ಅಧ್ಯಾಯಗಳು ಭಗವಂತನ ಮುಖವಾಗ ಇರುತ್ತೆ. ಫಸ್ಟ್ 5 ಅಧ್ಯಾಯಗಳೇನು ಭಗವಂತನ ಮುಖ. ಆಮೇಲೆ ಇರೋ 10 ಅಧ್ಯಾಯಗಳು ಭಗವಂತನ ಕರಗಳಾಗಿರುತ್ತೆ, 10 ಕರಗಳು. ಓಕೆ, ಸೊ ಆಮೇಲೆ 16 ಅಧ್ಯಾಯ ಭಗವಂತನ ಹೊಟ್ಟೆಯಾಗ ಇರುತ್ತಂತೆ. ಆಮೇಲೆ 17, 18 ಇದು 2 ಬಂದು ಭಗವಂತನ ಪಾದ ಕಮಲವಾಗ ಇರುತ್ತೆ. ಈ ತರ ಈ ಪೂರ್ತಿ 18 ಅಧ್ಯಾಯಗಳು ಭಗವಂತನ ದೇಹವಾಗ ಇರುತ್ತೆ. ಸೊ ನಾವು ಈ ಭಗವದ್ಗೀತೆಯಲ್ಲಿ ಎಲ್ಲಿ ನೋಡಕ್ಕಾಗುತ್ತೆ, ಇದು ಬಂದು ಮಹಾಭಾರತದಲ್ಲಿ ಇರುತ್ತೆ. ಮಹಾಭಾರತ 1.25 ಲಕ್ಷ ಶ್ಲೋಕಗಳು ಇರುತ್ತೆ. ಸೊ ಅಲ್ಲಿ ಅಷ್ಟು ಶ್ರೇಷ್ಠವಾದ ಭಗವದ್ಗೀತೆ ನಮಗೂ ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಮಹಾಭಾರತದಲ್ಲಿ 18 ಪರ್ವಗಳು ಇರುತ್ತೆ. ಸೊ 18 ಅನ್ನೋದು ಎಷ್ಟೊಂದು ಶ್ರೇಷ್ಠ ನೋಡ್ಕೊಳ್ಳಿ. ಸೊ ಮಹಾಭಾರತದಲ್ಲಿ 18 ಪರ್ವಗಳು ಇರುತ್ತೆ, ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು ಇರುತ್ತೆ, ಪುರಾಣಗಳು 18 ಇರುತ್ತೆ. ಅದೇ ತರ ಕುರುಕ್ಷೇತ್ರ ಯುದ್ಧಗಳಲ್ಲಿ 18 ದಿನ ಯುದ್ಧ ನಡೀತು. ಅದೇ ತರ ಅಲ್ಲಿರೋ ಅಕ್ಷೋಗುಣಿಗಳು ಸೇನೆಗಳು 18 ಸೇನೆಗಳು, 18 ಅಕ್ಷೋಗುಣಿಗಳು. ಏನಂದ್ರೆ 11 ಅಕ್ಷೋಗುಣಿ ಗೌರವರುಗಳು ಇಟ್ಕೊಂಡಿದ್ದಾರೆ. ಸೊ ಪಾಂಡವರ್ಗಳ ಸೈಡು 7 ಅಕ್ಷೋಗುಣಿ ಇತ್ತು. ಸೊ ಮತ್ತೆ ಇಲ್ಲಿ ಬಂದು ಮಹಾಭಾರತದಲ್ಲಿ 5 ಇವಾಗ ನಾವು ಜಲಿಸಿದ್ರೆ ಏನ್ ಸಿಕ್ಕುತ್ತೆ, 5 ರತ್ನಗಳು ಸಿಕ್ಕುತ್ತಂತೆ. ಸೊ ಆ ತರ ಮಹಾಭಾರತದಲ್ಲಿ ಪಂಚರತ್ನಗಳು ಇರುತ್ತೆ. ಸೊ ಮಹಾಭಾರತ ನೀವು ಓದಿದ್ರೆ ಈ ಐದು ರತ್ನಗಳು ಅಷ್ಟು ಶ್ರೇಷ್ಠವಾದದ್ದು ಹೇಳ್ತಾರೆ. ಸೊ ಆದ್ರೆ ಆ 5 ರತ್ನಗಳು ಏನು, ಫಸ್ಟ್ ಭಗವದ್ಗೀತೆ ಅದು ಬಂದು ಭೀಷ್ಮ ಪರ್ವಲ್ಲಿ ಇರುತ್ತೆ. ಭೀಷ್ಮ ಪರ್ವ ಅಂದ್ರೆ ಅದು 6 ಪರ್ವ, ಅಲ್ಲಿ ಬಂದು 25 ಅಧ್ಯಾಯ ಎಂದು 42 ಅಧ್ಯಾಯ ತಕ್ಕ ಇರೋದು ನಮಗೂ ಭಗವದ್ಗೀತೆನೇ ಹೇಳ್ತಾರೆ. ಆಮೇಲೆ ವಿಷ್ಣು ಸಹಸ್ರನಾಮ 2 ರತ್ನ ಏನು, ವಿಷ್ಣು ಸಹಸ್ರನಾಮ. 3 ರತ್ನ ಏನು, ವಿದುರನೀತಿ. 4 ರತ್ನ ಏನು, ಯಜ್ಞ ಪ್ರಕ್ಷಣ. 5 ರತ್ನ ಏನು, ಸನತ್ ಸುಜಾತೀಯ. ಸೊ ಈ ತರ ಈ 5 ರತ್ನಗಳು ಇರುತ್ತೆ. ನಾವು ಭಗವದ್ಗೀತೆ ಏನ್ ನೋಡಿದೀವಿ, ಅದು ಒಂದು ಭೀಷ್ಮ ಪರ್ವಲ್ಲಿ ಇರುತ್ತೆ. ಮತ್ತೆ ಯಕ್ಷ ಪ್ರಕ್ಷಣ ಅದು ಬಂದು ವನ ಪರ್ವಲ್ಲಿ ಇರುತ್ತೆ. ವಿಷ್ಣು ಸಹಸ್ರನಾಮ ಅದು ಬಂದು ಅನುಶಾಸನ ಪರ್ವಲ್ಲಿ ಇರುತ್ತೆ. ವಿದುರನೀತಿ ಉದ್ಯೋಗ ಪರ್ವಲ್ಲಿ ಇರುತ್ತೆ. ಸನತ್ ಸುಜಾತಿಯಂ ಇದು ಬಂದು ಉದ್ಯೋಗ ಪರ್ವಲ್ಲಿ ಇರುತ್ತೆ. ಈ ತರ ಮಹಾಭಾರತದಲ್ಲಿ ಈ 5 ರತ್ನಗಳು ನಮಗೆ ಸಿಕ್ಕುತ್ತೆ. ಅಷ್ಟು ಶ್ರೇಷ್ಠವಾದದ್ದು ಏನು, ಭಗವದ್ಗೀತೆ. ಭಗವದ್ಗೀತೆ ನಾವು ಯೋಗ ಶಾಸ್ತ್ರ ಹೇಳಕ್ಕಾಗುತ್ತೆ. ಯೋಗ ಅಂದ್ರೆ ಏನು, ನಮಗೂ ಅಷ್ಟು ನಮ್ಮನ್ನ ಜೋಡಿಸೋದು. ಓಕೆ, ಸೊ ಆ ತರ ಅಷ್ಟು ಶ್ರೇಷ್ಠವಾದದ್ದು ಏನು, ಈ ಯೋಗ ಶಾಸ್ತ್ರ. ಓಕೆ, ಸೊ ನಾವು ಬಂದು ಈ ಭಗವದ್ಗೀತೆಯಲ್ಲಿ ಚಿತ್ತು ಅಚಿತ್ತು ಈಶ್ವರ ಎಲ್ಲಿ ನೋಡಕ್ಕಾಗುತ್ತೆ ಅದ ಬಗ್ಗೆ ನಾವು ನೋಡೋಣ.
ಚಿತ್ತು ಇದು ಏನು ಅಂದ್ರೆ ಆತ್ಮ ಬಗೆ ತಿಳ್ಕೊಳ್ಳೋದು. ಇದು ಬಂದು ನಮ್ಗೆ ಕರ್ಮಯೋಗವಾಗಿರುತ್ತೆ. ಸೊ ಮೊದಲ ಅಧ್ಯಾಯ ಎಂದು 6 ಅಧ್ಯಾಯ ತನಕ ಇರುತ್ತೆ. ಆಮೇಲೆ ಈಶ್ವರ ಭಗವಂತ ಬಗೆ ತಿಳ್ಕೊಳ್ಳೋದು ಇದು ಬಂದು ಭಕ್ತಿ ಯೋಗ. 7 ಅಧ್ಯಾಯ ಎಂದು 12 ಅಧ್ಯಾಯ ತನಕ ಇರುತ್ತೆ. ಲಾಸ್ಟ್ ಅಚಿತ್ತು ಇದು ಬಂದು ಈ ಜಡ ಸೃಷ್ಟಿ ಬಗೆ ಇದು ಬಂದು ಜ್ಞಾನ ಯೋಗ. ಇದು ಬಗ್ಗೆ ನಮಗೂ 13 ಅಧ್ಯಾಯ ಎಂದು 18 ಅಧ್ಯಾಯ ತನಕ ಇರುತ್ತೆ. ಓಕೆ, ಸೊ ಇವಾಗ ನಾವು 18 ಅಕ್ಷೋಹಿಣಿ ನೋಡಿದೆ ಅಲ್ವಾ. ಒಂದು ಅಕ್ಷೋಹಿಣಿ ಅಂದ್ರೆ ಎಷ್ಟು ಆಗುತ್ತೆ? 21,870 ರಥಗಳು ಇರುತ್ತೆ. ಮತ್ತೆ 65,610 ಕುದುರೆಗಳು ಇರುತ್ತೆ. 1,09,350 ಸೋಲ್ಜರ್ಸ್ ಇರ್ತಾರೆ, ಸೇನೆಗಳು ಇರುತ್ತೆ. ಮತ್ತೆ 21,870 ಆನೆಗಳು ಇರುತ್ತೆ. ಇದು ಎಲ್ಲ ಸೇರಿ ಒಂದು ಅಕ್ಷೋಹಿಣಿ ಹೇಳ್ತಾರೆ. ಈ ತರ 13 ಅಕ್ಷೋಹಿಣಿ ಗೌರವ ಸೇನೆ, 7 ಅಕ್ಷೋಹಿಣಿ ಪಾಂಡವ ಸೇನೆಯಾಗ ಇರುತ್ತೆ. ಆದ್ರೆ ಈ ಭಗವದ್ಗೀತೆ ಹೋದ್ರೆ ನಮ್ಗೂ ಏನ್ ಸಿಕ್ಕುತ್ತೆ ಅಂದ್ರೆ ನಮ್ಗೂ ಇಗ್ನೋರೆನ್ಸ್, ಅಟ್ಯಾಚ್ಮೆಂಟ್ ಅಂಡ್ ಕನ್ಫ್ಯೂಸ್ ಇದು 3 ನಮ್ನ ಬಿಟ್ಟು ಹೋಗುತ್ತಂತೆ. ಏನು ಅದಾವುದು ಅಜ್ಞಾನ ಮತ್ತೆ ಅಟ್ಯಾಚ್ಮೆಂಟ್. ಓಕೆ, ಥರ್ಡ್ ಬಂದು ಕನ್ಫ್ಯೂಸ್. ಸೊ ಈ 3 ನಮ್ನ ಬಿಟ್ಟು ಹೋಗ್ಬಿಡುತ್ತೆ. ಸೊ ಯಾರೊಬ್ಬರು ಇದು ಓದ್ತಾರೋ ಅವರಿಗೂ ಅಷ್ಟು ಒಳ್ಳೇದು ಆಗತ್ತೆ. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡುವಾಗ ಅರ್ಜುನ ವಿಷಾದ ಯೋಗ. ಅರ್ಜುನನಕ್ಕೂ ಅದು ಬಂದು ವಿಷಾದ ಅಂದ್ರೆ ಅಟ್ಯಾಚ್ಮೆಂಟು, ಕನ್ಫ್ಯೂಸ್ ಆಗಿದ್ದಾನೆ. ರೀಸನ್ ಏನು? ಅವನು ಬಂದು ಎಲ್ಲಿ ಅಟ್ಯಾಚ್ಮೆಂಟ್ ಇಡಬೇಕು ಅಲ್ಲಿ ಅಟ್ಯಾಚ್ಮೆಂಟ್ ಇಟ್ಟಿಲ್ಲ. ಯಾರ ಹತ್ರ ಕರುಣೆ ತೋರಿಸ್ಬೇಕು ಆ ಕರುಣೆ ಅವನು ತೋರಿಸಿಲ್ಲ. ಮತ್ತೆ ಧರ್ಮನೇ ಅಧರ್ಮವಾಗ ಅನ್ಕೊಳ್ತಾನೆ, ಅಧರ್ಮನೇ ಧರ್ಮವಾಗ ಅನ್ಕೊಳ್ತಾನೆ. ಈ 3 ಕೊರತೆಗಳು ಯಾರಿಗೆ ಬಂದ್ಬಿಟ್ಟಿದೆ? ಅರ್ಜುನನಿಗೂ ಬಂದ್ಬಿಟ್ಟಿದೆ. ಸೊ ಇದು ತೀರ್ಸಕ್ಕೆ ಭಗವಂತ ಏನ್ ಮಾಡಿದ್ದಾರೆ? ಈ ಭಗವದ್ಗೀತೆಯನ್ನು ಅರ್ಜುನನಿಗೂ ಹೇಳಿದ್ದಾರೆ. ಓಕೆ, ಸೊ ದಿಸ್ ಇಸ್ ಎ ಇಂಟ್ರೊಡಕ್ಷನ್. ಸೊ ಮತ್ತೆ ಇರೋದು ನಾವು ನಾಳೆ ನೋಡೋಣ. ಹರೇ ಕೃಷ್ಣ, ಟೈಮ್ ಆಯ್ತು. ಎನಿ ಕ್ವೆಶ್ಚನ್ಸ್ ಮಾತಾಜಿ?